ಇವತ್ತು ಕಟಕ ರಾಶಿ ಅಂತ ಬಂದರೆ ಈ ಒಂದು ಕಟಕ ರಾಶಿಯ ಈ ಒಂದು 2025ರ ಫಲಾನುಫಲಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸರ್, ಈ ಕರ್ಕಾಟಕ ರಾಶಿಗೆ ಇವಾಗ ಏನಿದೆ ಅಂದರೆ ಮಧ್ಯಮ ಫಲ ಅಂತ ನಾನು ಹೇಳ್ಬೋದು. ಇವಾಗ ಏನಾಗಿದೆ, ಇವರು ಡಯಾದಿಂದ ಮುಕ್ತಿ ಅಂದರೆ ಶನಿಯ ಕೆಟ್ಟ ದೃಷ್ಟಿಯಿಂದ ಇವರು ಹೊರಗಡೆ ಬರ್ತಾ ಇದ್ದಾರೆ. 29ವರೆಗೂ ಇವ್ರಿಗೆ ಟೈಮು ಸರಿ ಇಲ್ಲ. 29 ಮಾರ್ಚ್ವರೆಗೂ ಇವ್ರ ಟೈಮು ಸರಿ ಇಲ್ಲ. ಇವರು ಹೆಲ್ತ್ ಅಂತ ಕಾನ್ಸೆಪ್ಟ್ ತೊಗೊಂಡಾಗ ಇವ್ರ ಹೆಲ್ತಲ್ಲಿ ಏರುಪೇರುಗಳು, ಹಳೆಯ ರೋಗ ರುಜಿನಗಳು ಮತ್ತೆ ಸ್ಟ್ರಾಂಗ್ ಆಗುವ ಸಾಧ್ಯತೆಗಳು, ಅಥವಾ ಮಾರ್ಚ್ವರೆಗೂ ಮತ್ತು ಹಳೆಯ ರೋಗಗಳು, ಹೊಸ ರೋಗ ಉಲ್ಬಣವಾಗುವಂಥದ್ದು ಇವೆಲ್ಲವೂ ಕೂಡ ಮಾರ್ಚ್ ಅಂತ್ಯದವರೆಗೂ ಕಾಣಿಸುತ್ತೆ. ಮಾರ್ಚ್ ಆದ ನಂತರ ಏನಾಗುತ್ತೆ, ಎಲ್ಲ ಹೊಸ ಹಳೆಯ ಒಂದು ರೋಗ ರುಜಿನಗಳಿಗೆ ಮದ್ದು ಸಿಕ್ಕು ಒಂದು ಗುಣಮುಖ ಕಂಡು ಒಂದು ಸ್ಟೇಬಲ್ ಲೈಫ್ ಹೋಗುವಂಥದ್ದು ಇವರು ಹೆಲ್ತಲ್ಲಾಗುತ್ತೆ. ಆದರೆ ಇವರು ವಿಶೇಷವಾಗಿ ಏನಾಗುತ್ತೆ ಅಂದರೆ ಒಂದು ಊಟದ ವ್ಯವಸ್ಥೆ ಕಡೆ ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕು. ಇವ್ರಿಗೆ ಏನಾಗುತ್ತೆ, ಜಠರ ಸಂಬಂಧ ಆದಂತಹ ಒಂದು ರೋಗ, ಅಂದರೆ ಅವ್ರಿಗೇನು ಊಟ ಮಾಡಿದ ತಕ್ಷಣ ಡೈರೆಕ್ಟ್ ಜೀರ್ಣನೇ ಆಗಲ್ಲ, ಸುಮ್ಮನೆ ಆ ಥರ ಜಠರಕ್ಕೆ ಸಂಬಂಧಪಟ್ಟಂಥ ರೋಗ, ಅಂದರೆ ಲೀವರ್ಗೆ ಸಂಬಂಧಪಟ್ಟಂಥ ರೋಗಗಳು ಉಲ್ಬಣವಾಗಿರುವಂಥದ್ದು ಅವೆಲ್ಲವೂ ಕೂಡ ಇದು ಕಾಣ್ತಾ ಇದೆ. ಇನ್ನು ಬಂದು ಧನ ಸಂಪತ್ತು ಅಂತ ಬಂದಾಗ ಗುಡ್ ಅಂತ ಹೇಳ್ಬೋದು, ನಾನು ಮಧ್ಯಮ ಅಂತ ಹೇಳ್ಬೋದು. ಅದು ಏನಾಗುತ್ತೆ, ಇವರಿಗೆ ಮಾರ್ಚ್ ಅಂತ್ಯದವರೆಗೂ ಒಂದು ಏಳೋ ಬೀಳೋ ಅಂತ ಎಫೆಕ್ಟ್ ಇದ್ದು, ಮಾರ್ಚ್ ಅಂತ್ಯದ ಏಪ್ರಿಲ್ ನಂತರ ಇವರು ಹೊಸ ಒಂದು ಅಪಾರ್ಚುನಿಟಿಗಳು, ಉದ್ಯೋಗದಲ್ಲಿ ಹೊಸ ಅಪಾರ್ಚುನಿಟಿಗಳು ಮತ್ತು ವಿದೇಶ ಪ್ರಯಾಣ ಯೋಗಗಳು ಇವೆಲ್ಲವೂ ಕೂಡ ಇವರಿಗೆ ಸಿಗುವಂಥದ್ದು. ಧನ ಹೇಗೆಂದರೆ ಧನ ಸಂಪತ್ತು ಇವಾಗೂ ಶೇಖರಣೆ ಮಾಡೋಕ್ಕಾಗಲಿಲ್ಲ, ಇವಾಗ ಈ ಹೋದ ವರ್ಷ ಶೇಖರಣೆ ಮಾಡೋಕ್ಕಾಗಲಿಲ್ಲ, ಮುಂದಿನ ವರ್ಷ ಶೇಖರಣೆ ಮಾಡಲ್ಲ. ಹೋದ ವರ್ಷಗಳು ಈ 2024 ಏನಾಯಿತು, ಅನಾವಶ್ಯಕವಾಗಿ ಬೇಡದ್ರ ಕಡೆ ಎಲ್ಲ ದುಡ್ಡು ಹಾಕ್ತಾನೆ ಹೋದರು. ಇನ್ನು 2025 ಏನಾಗುತ್ತೆ, ಅದರದ್ದು ಎಫೆಕ್ಟ್, ಅಯ್ಯೋ ಕೊಟ್ಟನಲ್ಲ, ಅಯ್ಯೋ ಮಾಡಿದ್ನಲ್ಲ, ಅಯ್ಯೋ ನಿದಾಯ್ತಲ್ಲ, ನೋಡ್ತಾ ಇರ್ತಾರೆ. ಅಲ್ಲಿ ಸೇವಿಂಗ್ಸ್ ಅನ್ನೋದು ನಿಲ್ಲಾಗುತ್ತೆ. ಹಾಡು ಕಿಸಬಾಯಿ ದಾಸ ಅಂದ್ಕೊಂಡು ಮತ್ತು ಅದೇ ಲೆವೆಲಲ್ಲಿ ಅವರು ಜೀವನನ ವೆಲ್ತ್ ಅಂದರೆ ಧನ ಸಂಪತ್ತನ್ನು ಹೋಗುವಂತಾಗಿರುತ್ತದೆ. ಇದು ಏನಾಗುತ್ತೆ, ವಿಶೇಷವಾಗಿ ಒಂದು ಅಕ್ಟೋಬರ್ ಅಂದರೆ ಲಾಸ್ಟ್ ಒಂದು 4 ಮಂತ್ಸ್ 3.5 ಮಂತ್ಸ್ ಇವ್ರಿಗೆ ಏನಾಗುತ್ತೆ, ತುಂಬಾ ಡ್ರೀಮ್ ಪೀರಿಯಡ್ ಇರುತ್ತೆ. ಅಂದರೆ ಎಷ್ಟು ಬ್ಯಾಕ್ಲಾಗ್ಸ್ ಇದೆಯಲ್ಲ ಅವೆಲ್ಲ ಬ್ಯಾಕ್ಲಾಗ್ಸ್ಗಳು ರಿಕವರ್ ಆಗಿ ಒಂದು ಸ್ಟೇಬಲ್ ಲೈಫ್ ಬರುತ್ತೆ. ಇನ್ನೂ ಒಂದು ನಾನು 2025 ನಾನು ನೆಕ್ಸ್ಟ್ ಆ್ಯಡ್ ಮಾಡ್ತೀನಿ ಆ ಪಾಯಿಂಟು, ಒಂದು ಸ್ಟೇಬಲ್ ಆಗುವಂತಹ ಸಾಧ್ಯತೆಗಳು ಇವ್ರಿಗಿದೆ. ಇನ್ನು ಬಂದ್ಬಿಟ್ಟು ಉದ್ಯೋಗ ಅಂತ ಬಂದಾಗ IT BTಯಲ್ಲಿ ಕೆಲಸ ಮಾಡುವಂಥರಾಗಲಿ ಅಥವಾ ಗೌರ್ಮೆಂಟಲ್ಲಿ ಕೆಲಸ ಮಾಡುವಂಥರಾಗಲಿ ಏನಾಗುತ್ತೆ, ಈ ಒಂದು ಮೇ ನಂತರ ಅವರಿಗೆ ಒಳ್ಳೆಯ ಉದ್ಯೋಗ ಹುಡ್ಕೋರು ಒಳ್ಳೆಯ ಉದ್ಯೋಗ ಅವಕಾಶ, ಒಂದು ಹೈಕು IT BTಯಲ್ಲಿದ್ದವರಿಗೆ ಹೈಕ್ ನೋಡ್ತಾ ಇದ್ದಾರೆ. ಹೈಕಾಗಲಿ ವಿದೇಶ ಪ್ರಯಾಣ ಆದರೆ ಕಷ್ಟದಿಂದ ವಿದೇಶ ಪ್ರಯಾಣ, ಅದು ಇಯರ್ ಎಂಡಲ್ಲಿ ಮಾತ್ರ ವಿದೇಶ ಪ್ರಯಾಣ ಸಾಧ್ಯತೆ ಇದೆ. ಮತ್ತು ಗೌರ್ಮೆಂಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರಿಗೆ ಏನಂದರೆ ಅಪ್ ಟು ಮೇವರೆಗೂ ಹುಷಾರಾಗಿದ್ದು ಮೇ ನಂತರ ಜಾಗೃತ ಆಗಿರಬೇಕು. ವಿಶೇಷವಾಗಿ ನಾನು ಇಲ್ಲಿ ಈ ಒಂದು ರಾಶಿಯವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಡಾಕ್ಯುಮೆಂಟ್ಸನ್ನು ವ್ಯಾಲಿಡೇಟ್ ಮಾಡಿ. ನಿಮ್ಮ ಡಾಕ್ಯುಮೆಂಟ್ಸನ್ನು ನಿಮ್ಮ ಹತ್ರ ಇರುವಂತಹ ಯಾವುದೇ ಮನೆಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಆಗಿದ್ದರೆ ಎಕ್ಸ್ಪೈರ್ ತಿದ್ದುಕೊಳ್ಳಿ ಮತ್ತು ಅದಕ್ಕೆ ತಕ್ಕಂತಹ ಡಾಕ್ಯುಮೆಂಟೇಷನ್ ಸೇಫಾಗಿ ಭದ್ರಾಗಿಟ್ಕೊಳ್ಳಿ. ಡಾಕ್ಯುಮೆಂಟ್ ರಿಲೇಟೆಡ್ ಇಶ್ಯೂಸ್ ಅಂತ ನನಗೆ ತೋರಿಸ್ತಾ ಇದೆ. ಇದಾದ ನಂತರ ನಿಮಗೆ ಸಂಬಂಧಗಳು ರಿಲೇಷನ್ಶಿಪ್ಪಲ್ಲಿ ಹೇಗಿರುತ್ತೆ, ಈಗ ಇವ್ರಿಗೆ ಏನಾಗಿದೆ ಅಂದರೆ ಕಳೆದ 1.5 ವರ್ಷದ ಏಳೋ ಬೀಳೋ ಅಂತ ಆಗಿದೆ. ಸಂಬಂಧಗಳಲ್ಲೆಲ್ಲ ಬಿರುಕು ಕಂಡು, ಸಂಬಂಧಗಳಲ್ಲಿ ಫೇಲ್ಯೂರ್ ಕಂಡು, ಲವ್ ಲೈಫಲ್ಲೇ ಫೇಲ್ಯೂರ್ ಕಂಡು ಇವರಿಗೆಲ್ಲರಿಗೂ ಕೂಡ ಈ ಒಂದು ಸಮಸ್ಯೆ ಅನ್ನೋದು ಉಲ್ಬಣವಾಗಿರುತ್ತೆ ಇವರಿಗೆ. ಈಗೇನಾಗುತ್ತೆ ಬರುವಂಥ ದಿನಗಳಲ್ಲಿ ಅಂದರೆ ಈ ವರ್ಷದ ಅಂತ್ಯದ 4 ತಿಂಗಳಲ್ಲಿ ಏನಾಗುತ್ತೆ, ಇವೆಲ್ಲ ರಿಲೇಷನ್ಶಿಪ್ ರಿಕವರ್ ಆಗುತ್ತೆ, ಹಳೆ ಸಂಬಂಧಗಳು ರಿಕವರ್ ಆಗುತ್ತೆ, ಸ್ಟೇಬಲ್ ಲೈಫ್ ಇವರು ಲೀಡ್ ಆಗ್ತಾರೆ. ಸಂತಾನ ಬಯಸೋರಿಗೆ ಕೊನೆಯ ಲಾಸ್ಟ್ 4 ಮಂತ್ಸಲ್ಲಿ ತುಂಬ ಒಳ್ಳೆಯ ಪೀರಿಯಡ್ ಇದೆ. 4 ಮಂತಲ್ಲಿ ಸಂತಾನಗಳಿಗೆ ಒಳ್ಳೆಯ ಒಂದು ಸಂತಾನಗಳಿಂದ ಒಳ್ಳೆಯ ಹೆಸರು ಕೀರ್ತಿಗಳೆಲ್ಲ ಅವರಿಗಿದೆ. ಇದು ಒಂದು ರಿಲೇಷನ್ಶಿಪ್ ಅಂದರೆ ಮಕ್ಕಳು, ಹೆಂಡತಿ ಮಕ್ಕಳು ಅದೊಂದು ಸಂಬಂಧದ್ದು. ಇನ್ನು ಬಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಹೇಗಾಗುತ್ತಂದರೆ, ಇವರು ಯಾವುದೆಲ್ಲ ಬ್ಯಾಕ್ಲಾಗ್ಸ್ ಇದೆಯೋ ವಿದ್ಯಾರ್ಥಿಗಳಿಗೆ ಅದು ಈ ಬರುವಂಥ ಮೇ ನಂತರ ಎಲ್ಲ ಕ್ಲಿಯರ್ ಆಗೋ ಸಾಧ್ಯತೆ ಇದೆ. ವಿದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸ ಹೋಗುವಂಥವ್ರಿಗೆ ಅದು ತುಂಬ ಚಾಲೆಂಜಿಂಗ್ ಪೀರಿಯಡ್ ಆಗಿ ಕೊನೆಯ 4 ತಿಂಗಳಲ್ಲಿ ಅವ್ರು ವಿದೇಶ ಪ್ರಯಾಣ ಮಾಡುವಂಥದ್ದು. ಕೆಲವರು IAS KS ಈ ಥರ ಪ್ರಯತ್ನ ಪಡ್ತಿರ್ತಾರೆ. ಅವರಿಗೆ 4 ತಿಂಗಳಲ್ಲಿ ತುಂಬ ಒಂದು ರೂಟ್ ಬರುತ್ತೆ, ಆ ರೂಟನ್ನು ಇಟ್ಕೊಂಡು ಅವರು ಮುಂದೆ ಹೋಗಬೇಕು. ಅಂದರೆ ಅದು ಬೇಸ್ ಅವ್ರಿಗೆ. ಇವಾಗ ನಿಂದು ಯಾವುದೋ ಒಂದು ಶೋರೂಮ್ಗೆ ಹೋದಾಗ ಒಂದು ಕಾರ್ ತೊಗೊಳ್ತೀಪ್ಪ, ಕಾರ್ ಏನು ಮಾಡ್ತೀಯ,
ತಕ್ಕ ಮಟ್ಟಿಗೆ ಅವ್ರು ಏನು ಮಾಡ್ತಾರೆ, ಪೆಟ್ರೋಲ್ ಹಾಕಿ ಅದಕ್ಕೊಂದು ಲೈಸೆನ್ಸ್ ಎಲ್ಲ ಕೊಟ್ಟು ರೋಡ್ ಮೇಲೆ ಬಿಟ್ಬಿಡ್ತಾರೆ. ಅವ್ರು ಏನು ಮಾಡ್ತಾರೆ, ಶೋರೂಮ್ ಅವರು ಪ್ರತಿ ಲೈಫ್ ಲಾಂಗ್ ಪೆಟ್ರೋಲ್ ಹಾಕ್ತೀನಿ ಅಂತ ಹೇಳಲ್ಲ. ಅವ್ರೇನು ಗಾಡಿ ಕೊಟ್ಬಿಟ್ಟು ನೀನು ಕನ್ಫರ್ಮ್ ಮಾಡಿ ತೋರಿಸ್ತಾರೆ, ಎಸ್ ನಿನ್ನ ಗಾಡಿ ಓಡ್ತಾ ಇದೆ, ನಾನು ಕೊಟ್ಟ ಪ್ರಾಡಕ್ಟ್ ಸರಿ ಇದೆ, ಮುಂದೆ ನೀನೇ ಪೆಟ್ರೋಲ್ ಹಾಕೊಂಡು ಓಡಿಸ್ಬೇಕಪ್ಪ ಅಂತ. ಹಾಗೆ ದೇವರು ಇವರಿಗೆ ಈ 4 ಮಂತ್ ಸುವರ್ಣ ಅವಕಾಶ ಕೊಟ್ಟು ಕಾನ್ಫಿಡೆಂಟ್ ಮೂಡಿಸ್ತಾನೆ. ಇದನ್ನು ಸರಿಯಾಗಿ ಯೂಸ್ ಮಾಡಿಕೊಂಡು ಮುಂದೆ ಇವರು ಹೋಗುವಂಥದ್ದು. ಓಕೆ, ಇದು ಕರ್ಕ ರಾಶಿ ಇದು. ಖಂಡಿತ.